ಎನ್ವೈ ಗೋಪಾಲಕೃಷ್ಣ ವಿರುದ್ಧ ಕೀಳು ಮಟ್ಟದ ಪದ ಬಳಕೆ ಹಾಗೂ ಕೋಮು ಪ್ರಚೋದನೆ ಮಾಡಿರುವ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ನೀಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡರು ಎಚ್ಚರಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಮುಖಂಡರು ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಪಿ ನಾಗೇಶ್ ರೆಡ್ಡಿ ಮಾತನಾಡಿ, ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣನವರು ತಮ್ಮ 35 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಕಳಂಕರಹಿತ ಆಡಳಿತ ನಡೆಸುತ್ತಾ ಬಂದಿದ್ದಾರೆ. ಅವರ ವಿರುದ್ಧ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅಸಂವಿಧಾನಿಕ ಪ್ರಚೋದನಾಕಾರಿ ಪದ ಬಳಕೆಯಿಂದ ಕೋಮು ಬಲವೇ ಉಂಟಾಗಲು ಕಾರಣವಾಗುವುದು ಸರಿಯಲ್ಲ. ಇವರ ಕೀಳುಮಟ್ಟದ ಪದ ಬಳಕೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ನಡೆಸುವ ಜನಸಾಮಾನ್ಯರಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದಂತಾಗಿ ಕೋಮು ಸೌಹಾರ್ದತೆ ಹಾಳು ಮಾಡಲು ಯತ್ನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆ ನೀಡಿದರೆ ಪ್ರತಿಭಟನೆ ನಡೆಸಲಾಗುವುದು. ಹಾಗೆಯೇ ಶಾಸಕ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿರುವ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ವಿರುದ್ಧ ಕಾನೂನು ಕ್ರಮಕ್ಕೆ ದೂರು ನೀಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡ ಸೂರನಾಯ್ಕ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲರಾಜ್ ಮತ್ತು ಮುಖಂಡ ಬಂಡೆಕಪಿಲೆ ಓಬಣ್ಣ ಮಾತನಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ತಿಪ್ಪೇಸ್ವಾಮಿ, ಪ್ರಭುಸ್ವಾಮಿ, ರಮೇಶ್ ಬಾಬು, ಬೋರನಾಯ್ಕ, ಪ್ರಕಾಶ್, ವಾಸಿಂ ಅಹಮದ್, ಬಸಣ್ಣ, ಶ್ರೀಕಾಂತ್, ಮಂಜುನಾಥ್, ಓಬಯ್ಯ, ರುದ್ರಮುನಿ, ಕಾಟಯ್ಯ, ಮುದಿಯಪ್ಪ ಇತರರು ಹಾಜರಿದ್ದರು. ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಜಾತಿ ನಮ್ದು ಏನು ಎಸ್ ಟಿ ಸಮುದಾಯ ಪರಿಶಿಷ್ಟ ವರ್ಗ ಒಂದೇ, ಮ್ಯಾಸ್ ನಾಯಕರು, ಊರ್ ನಾಯಕರು ಅಂತ ಎಲ್ಲಿ ಕೂಡ ಮೆನ್ಷನ್ ಆಗಿಲ್ಲ. ಇಲ್ಲಿವರೆಗೂ ಕೂಡ ನಾಯಕ ಅಂತ ಮಾತ್ರ ಇತ್ತು. ಇದಕ್ಕಿಂತ ಮುಂದೆ 74-75 ಸಲ ಎಲ್ಲ ನಾಯಕ ಅಂತಿತ್ತು, NAIK ಅಂತ. ಲಂಬಾಣೀಸು ನಮ್ಮದು ಎಲ್ಲ ಒಂದೇ ಇತ್ತು. ಪರಿಶಿಷ್ಟ ಪಂಗಡ ಆದಮೇಲೆ ಅದು ಬೇರ್ಪಡಿಸಿ ನಾಯಕ ಅಂತ ಮಾಡಿದ್ದಾರೆ. ಎಲ್ಲಿ ಕೂಡ ಯಾವ ದಾಖಲೆಗಳ ಒಂದು ಶಾಲೆ ದಾಖಲೆ, ಇನ್ನೊಂದು ಸರ್ಕಾರಿ ಕಚೇರಿಗಳಲ್ಲಾಗಲಿ ಎಲ್ಲಿ ಕೂಡ ಮ್ಯಾಸ್ ನಾಯಕ, ಊರ್ ನಾಯಕ ಅಂತಿಲ್ಲ. ಅದನ್ನು ಪ್ರಚೋದಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅದು ಸರಿಯಾದಂಥ ಸಮಂಜಸವಾದಂಥ ಅದು ತೀರ್ಮಾನ ಅವ್ರದ್ದಲ್ಲ ಅಂತ ನಾವು ಖಂಡಿಸ್ತೀವಿ. ಈಗ ಅವ್ರು ರಾಜಕೀಯವಾಗಿ ಕೇಳಿ MLA ಗೋಪಾಲಕೃಷ್ಣ ಅವರಾಗಿದ್ದಾರೆ, ನೇರ್ಗುಂಡಿ ತಿಪ್ಪೇಸ್ವಾಮಿ ಅವರಾಗಿದ್ದಾರೆ, ಇನ್ನು ಅನೇಕ ಜನ ಇಲ್ಲ ಆಗಿದ್ದಾರೆ. ಅವ್ರನ್ನ ರಾಜಕೀಯವಾಗಿ ಪಕ್ಷ ವಿಚಾರವಾಗಿ ಮಾತಾಡಿದಾಗ ವೇದಿಕೆಯಲ್ಲಿ ಮಾತಾಡಿ ಅವ್ರನ್ನ ಟೀಕೆ ಮಾಡಲಿ, ಕೆಲಸ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ಅಂತ ಕೇಳಿ. ಅದ್ರ ಬಗ್ಗೆ ನಮ್ಮದು ಸಾಮರ್ಥ್ಯ. ಅದನ್ನು ಬಿಟ್ಟು ಸುಮ್ಮನೆ ಆದ ಊರು ನಾಯಕರು, ಮ್ಯಾಸ್ ನಾಯಕರು ಅಂತ ಇಲ್ಲ, ಆ ನಾಯಕರು ಇಲ್ಲ, ಎಲ್ಲ ಒಂದೇ ನಾಯಕರೇ ನಾವು. ಈಗ ಪಟೇಲ್ ಪಾಪ ನಾಯಕರು, ಪುನ್ಮುತ್ತಪ್ಪನವರು, NG ನಾಯಕರು, ಅದಾದ ನಂತರ ಗೋಪಾಲಕೃಷ್ಣ ಅವರು, ನೇರ್ಲುಗುಂಡಿ ತಿಪ್ಪೇಸ್ವಾಮಿ ಅವರು ಒಂದು ಸಲ ಶಾಸಕರಾಗಿದ್ದಾರೆ. ಎಲ್ಲಿ ಕೂಡ ರಾಮಲಾಗಿದ್ದರು. ಯಾರು ಕೂಡ ಎಲ್ಲಿ ಸಬ್ಜೆಕ್ಟೇ ಬಂದಿಲ್ಲ. ಇತ್ತೀಚೆಗೆ ಯಾಕೆ ಇವರು ಅದನ್ನು ಒಂಥರ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಿಸಿ ಜನಗಳಿಗೆ ಒಂಥರ ಗೊಂದಲ ಸೃಷ್ಟಿ ಮಾಡೋದನ್ನ ದಯಮಾಡಿ ಅವ್ರು ನಿಲ್ಲಿಸಬೇಕು. ಆಮೇಲೆ ಈ ಕ್ಷೇತ್ರದಲ್ಲಿ ಎನ್ವೈ ಗೋಪಾಲಕೃಷ್ಣ ಅವರು ಕೆಲಸ 90% ಅವರ ಅವಧಿಯಲ್ಲಿ ಕೆಲಸ ಆಗಿದೆ. ಯಾಕಂತ ಹೇಳಿದ್ರೆ ಅವರು 4 ಸಾರಿ ಇಲ್ಲಿ ಪ್ರತಿನಿಧಿಸಿ ಶಾಸಕರಾಗಿದ್ದರು, ಈಗ 5ನೇ ಸಾರಿ. ಈ ಸಂದರ್ಭದಲ್ಲಿ ನೋಡಿರಿ, ಎಲ್ಲ ರಸ್ತೆಗಳು, ಶಾಲಾ ಕಟ್ಟಡಗಳು ಎಲ್ಲ ನಾಯಕನಹಟ್ಟಿ ಪಟ್ಟಣ ಪಂಚಾಯತಿಗೊಂದು ನಿರಂತರ ಜ್ಯೋತಿ ಕೂಡ ಅವರ ಅವಧಿಯಲ್ಲೇ ಮಾಡಿದರು. KB ಆಫೀಸ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಅವಧಿ ಇದನ್ನೇ ಮಾಡಿದರು. ಎಲ್ಲ ಅಭಿವೃದ್ಧಿ ರಸ್ತೆಗಳೆಲ್ಲ ಈ ಮಲ್ಲವಳ್ಳಿಯಿಂದ ನಾಯಕನಹಟ್ಟಿ ಮುಸ್ಲಿಮೆ ಮಾರ್ಗವಾಗಿ, ಆಮೇಲೆ ಗುಂತುಕೊಲ್ಲಮಳ್ಳಿ ಮಾರ್ಗವಾಗಿ, ಆಮೇಲೆ ಜೋಗೇಟಿ ಮಾರ್ಗವಾಗಿ, ಗೌಡಗೆರೆ ಜೋಗೇಟಿ ಮಾರ್ಗವಾಗಿ ಎಲ್ಲ ಕೂಡ ಇದು ನಮ್ಮ ಐಕಲ್ಲಿಂದ ನಾಯಕನಹಟ್ಟಿವರೆಗೂ ಎಲ್ಲ ಡಬಲ್ ರಸ್ತೆ ಮಾಡ್ತಕ್ಕಂಥದ್ದು. ಈಗಲೂ ಕೂಡ ಮೊನ್ನೆ ಗೆದ್ದಿಗೆ 2 ವರ್ಷ ಆಗಿದೆ ಅವ್ರಿಗೆ. ಆದರೆ ನೋಡಿರಿ, ಈಗ ಮೊನ್ನೆ ಮಲ್ಲವಳ್ಳಿ, ನಾಯಕನಹಟ್ಟಿಯಿಂದ ಮಲ್ಲವಳ್ಳಿ ರಸ್ತೆ ಒಂದು 6 ಕೋಟಿ ರೂಪಾಯಿ ಅಗಲೀಕರಣಕ್ಕೆ ಹಾಕಿದ್ದಾರೆ. ಆಮೇಲೆ ಮೈನರ್ ಇರಿಗೇಷನ್ ವಿಚಾರದಲ್ಲಿ ಬಂದಾಗ ರೇಖಲ್ಗೆರೆ ಫೀಡರ್ ಚಾನಲ್ ಅಂತ 1882 ಇಸ್ವಿಯಲ್ಲಿ ಅದು ರಾಜಮಹಾರಾಜರ ಆಡಳಿತದಲ್ಲಿದ್ದಾಗ, ಸ್ವತಂತ್ರಕ್ಕಿಂತ ಪೂರ್ವದಲ್ಲಾಗಿತ್ತು ಅದು. ಅದನ್ನು ಗೋಪಾಲಕೃಷ್ಣ ಅವರು ಅದು ಎಲ್ಲಿ ರೇಖಲ್ಗೆರೆ ಫೀಡರ್ ಚಾನಲ್ ಅಂದರೆ ಹಿರೇಮಲ್ಲನಹೊಳೆಯಿಂದ ಜನ್ನಿಗಳಕ್ಕೆ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಅಲ್ಲಿಂದ ಚಾನಲ್ ಮಾಡಿಸಿ ಗುಂತುಕೊಲ್ಲಂನಲ್ಲಿ, ರೇಖಲ್ಗೆರೆ, ರಾಮಸಾಗರ ಕೆರೆ, ಕೋಡಿಹಳ್ಳಿ ಕೆರೆ, ತಳ್ಕೋಬಳೆ, ಬಂಜಿಗೆರೆ, ಗಟ್ಪತ್ತಿ ಕೆರೆ ಹೀಗೆ ನೀರು ಹಾದು ಹೋಗೋಂಥ ಕೆಲಸನ ಅವರು ರಾಜರು ಮಾಡಿದರು. ಅದನ್ನು ಹಿಂದೆ ಗೋಪಾಲಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಜಂಗಲ್ಗೆ ಒಂದು 10-20 ಲಕ್ಷ ಕೊಡಿಸಿ ಜಂಗಲ್ ತೆಗೆದು ನೀರು ಬರ್ತಿದ್ರು. ಈಗ 10 ವರ್ಷ ಆಯಿತು. ರಾಮಲ್ ಅವರು 5 ವರ್ಷ, ನಮ್ಮ ನೇರ್ಗುಂಡಿ ತಿಪ್ಪೇಸ್ವಾಮಿ ಅವರು 5 ವರ್ಷ. ಅದ ಕಡೆ ನೋಡಲಿಲ್ಲ, ಅದು ನೋಡಲಿಲ್ಲ, ಒಂದು ಅನುದಾನನೂ ಕೊಡಲಿಲ್ಲ. ಮೊನ್ನೆ ಎನ್ವೈ ಗೋಪಾಲಕೃಷ್ಣ ಅವರು ಬಂದಾಗ ಇದು ಭಾಳ ಅನುಕೂಲ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ, ಸ್ವಲ್ಪ ಜನ ಮಾಡ್ಬೇಕಂದಿದ್ದಕ್ಕೆ ಅವರು 5 ಕೋಟಿ ರೂಪಾಯಿ ಅನುದಾನವನ್ನು
ಅದಕ್ಕೆ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗ್ಗೆ ಬಂದು ಈಗ ಒಂದು ಓಪನ್ ಚಾನಲ್ಲೇ ಮಾಡಬೇಕು. 13 ಕಿಲೋಮೀಟ್ರ್ ಇದೆ. ಇನ್ನೂ ಒಂದು 700 ಕೋಟಿ ರೂಪಾಯಿ ಆಗ್ತದೆ. ಇದಾದಮೇಲೆ ಹಂತವಾಗಿ ಅದು ಮಾಡಿ ಪೂರೈಸಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಜಂಗಲ್ ತೆಗೆದಿದ್ದಾರೆ. ಅಂದರೆ ಮೊನ್ನೆ ಆ ಕೆರೆಯಲ್ಲೆಲ್ಲ ಸಾಲು ಕೊಡಿ ಬಿದ್ದಿದ್ದಾವೆ ಈಗಲೂ ಕೂಡ. ಹೀಗೆ ಆಮೇಲೆ ಮೊನ್ನೆ ಪಟೇಲ್ ಪಾಪನಾಯಕರವರ ಅವಧಿಯಲ್ಲಿ 74-75 ಸಾಲಿಗಂತ ಕಾಣ್ತದೆ. ಈ ಶಿಡ್ಲಳ್ಳಕ್ಕೆ ಚೆಕ್ ಡ್ಯಾಮ್ ಮಾಡಿ ಹಿರೇಕೆರೆ ನೀರು ಅದನ್ನ ಬಿಡಬೇಕಂತ ಹೇಳ್ಬಿಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ರು. ಅದನ್ನು ಅವ್ರಿಗೆ ಅಲ್ಲೇ ನಿಲ್ತಿತ್ತು. ಅದು ಅವತ್ತು ಅನುದಾನ ಆವತ್ತಿನ ಕಾಲದಲ್ಲಿ ಕಡಿಮೆ ಇತ್ತು. ಈಗ ಅದನ್ನು ಗೋಪಾಲಕೃಷ್ಣ ಅವ್ರ ಮನೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅದು ಶಂಕುಸ್ಥಾಪನೆ ಮಾಡಿ ಅದನ್ನೀಗ ಆ ನೀರನ್ನು ಹಿರೇಕೆರೆಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಮೊನ್ನೆ ಪೂಜೆ ಮಾಡಿಸಿದ್ದಾರೆ. ಆಮೇಲೆ ಮನೆ ಇಟ್ಟಿದ್ರೆ ಮೊನ್ನೆ ಒಂದು 2.5 ಕೋಟಿ ರೂಪಾಯಿ ಅನುದಾನದಲ್ಲಿ ಮೊನ್ನೆ ಬ್ರಿಡ್ಜು ಸೇತುವೆ ಮಾಡೋಕ್ಕೆ ಇದು ಮಾಡಿದ್ದಾರೆ. ಅದರಂತೆಗೆ ನೋಡಿ ಮೊನ್ನೆ ನಮ್ಮ ನಾಲ್ಕಿನ ಒಂದು ತಿಮ್ಮಪ್ಪನಹಳ್ಳಿ ಕೆಮ್ಮನಹಟ್ಟಿ ತಿಮ್ಮಪ್ಪನಹಳ್ಳಿ ರಾಮಸಾರ ಗಜ್ಗನಹಳ್ಳಿ ದೇವರಹಳ್ಳಿ ನೇರ್ಲಗುಂಟೆವರೆಗೂ ರಸ್ತೆ ಒಂದು ಆಗಿತ್ತು. ಅದು ಭಾಳ ಹದಗೆಟ್ಟೋಗಿತ್ತು. ಮೊನ್ನೆ 3 ಕೋಟಿ ರೂಪಾಯಿ ಕೊಟ್ಟು ಅದು ಮೊನ್ನೆ ಗುದ್ದಿ ಪೂಜೆ ಕೂಡ ಮಾಡಿದ್ದಾರೆ. ಈಗ ಸಂತೆ ಮೈದಾನದ ನೋಡಿ 10 ಕೋಟಿ ರೂಪಾಯಿ ಹೈಟೆಕ್ ಮಾರ್ಕೆಟ್ ನಾಲ್ಕನೇಟಲ್ಲಿ ಎಲ್ಲಿ ಜಿಲ್ಲಾ ಮಾಡಿದಾಗ ಕೂಡ ಚಿತ್ರದುರ್ಗದಾಗಿಲ್ಲ, ಚಳ್ಳಕೆರೆಯಲ್ಲಿಲ್ಲ, ಎಲ್ಲಿ ಇಲ್ಲ ಅಂಥದ್ದು ನಾನು ಚಳ್ಳಕೆರೆ ನಾಲ್ಕನೇಟಿಗೆ ಅದನ್ನು ಹೈಟೆಕ್ ಮಾರ್ಕೆಟ್ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಅದನ್ನೊಂದು ನಿರ್ಮಾಣ ಮಾಡ್ತಾಯಿದ್ದಾರೆ. ಆಮೇಲೆ ಒಂದು ಇಂದಿರಾ ಕ್ಯಾಂಟೀನ್ ಕೂಡ ಅವರ ಅವಧಿಯಲ್ಲಿ ಮೊನ್ನೆ ಆಗಿದೆ. ದೇವಸ್ಥಾನದ ಹತ್ರ ಮಟ್ಟ ಅಲ್ಲೊಂದು ಬ್ರಿಡ್ಜ್ ಒಂದು 2.5 ಕೋಟಿ ರೂಪಾಯಿ ಆ ಬ್ರಿಡ್ಜ್ ಮಾಡಿದ್ದಾರೆ. ಹಿಂಗೆ ಅನೇಕ ಕೆಲಸಗಳನ್ನು ಮಾಡಿದ್ದೀನಿ. ಹಂತವಾಗಿ ಮಾಡ್ತಾರೆ. ಮಾಡೋರಿಗೆ ನೀವು ಪ್ರೋತ್ಸಾಹ ಮಾಡಬೇಕು. ಇಲ್ಲ ನೀವು ತಪ್ಪು ಮಾಡ್ತೀರಪ್ಪ ಕೇಳೋಕ್ಕೆ ಅವ್ರಿಗೆ ಹಕ್ಕಿದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಈ ಪಕ್ಷ ಪಾರ್ಟಿ ಅಂತ ಬಂದಾಗ ಏನನ್ನ ಮಾತಾಡಲಿ, ಆ ವಿಚಾರ ಬೇರೆ. ಈ ಜನಾಂಗದ ವಿಚಾರದಲ್ಲಿ ತಾವು ದಯಮಾಡಿ ಯಾರು ಕೂಡ ಅದನ್ನು ವಿಭಜನೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ನಾವು ಈ ಒಂದು ನಾಲ್ಕನೆಟ್ಟಿ ತಳಕ್ ಬ್ಲಾಕ್ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಇದನ್ನು ವ್ಯಕ್ತಪಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ನಾಯಕ್ ಅಂತೇಳಿ ನೇರ್ಲಗುಂಟೆ. ಈ ಒಂದು ತಾರೀಕು 26ನೇ ತಾರೀಕು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಬಿಟ್ಟ ಆತನ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿಯ ಒಂದು ಹೇಳಿಕೆಗಳು ನಮ್ಮ ಕ್ಷೇತ್ರದ ಎಲ್ಲ ಜನತೆಯ ಮನದಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡಿದೆ. ಅವರೊಬ್ಬ ಮಾಜಿ ಶಾಸಕರಾಗಿ ಇಂಥ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಡಬಾರ್ದು. ಅವ್ರು ಮಾತಾಡಿರೋ ಒಂದು ಇದು ನೋಡಿದ್ರೆ ಯಾವ ಒಂದು ಅವರ ವ್ಯಕ್ತಿತ್ವ ತೋರಿಸ್ತದೆ. ಸುಮಾರು 5-6 ಜನ ಹಿಂದೆ ನಾಯಕರೇ ಎಮ್ ಎಲ್ ಎ ಆಗಿದ್ದಾರೆ. ನಾಯಕ ಮದ್ದವರು ಎಮ್ ಎಲ್ ಎಗಳಾಗಿದ್ದಾರೆ. ಪೂರ್ಣಮುತ್ತಪ್ಪ ಆಗಿದ್ದಾರೆ, ಪಾಪನಾಗರ 2 ಸಾರಿ ಆಗಿದ್ದಾರೆ, ಗಟ್ಟಪ್ಪ 2 ಸಾರಿ ಆಗಿದ್ದಾರೆ, ಇವರು 1 ಸಾರಿ ಆಗಿದ್ದಾರೆ, ಶ್ರೀರಾಮುಲು 1 ಸಾರಿ ಆಗಿದ್ದಾರೆ. ಅವರು ಯಾರು ಒಳಜಾತಿ ವಿಷಯಗಳಲ್ಲಿ ಜಾತಿಗೆ ಎಲ್ಲಿ ಅವರು ಗಲಭೆ ತಂದು ಇಟ್ಟಿರಲಿಲ್ಲ. ಇವ್ರ ಕಾಲದಲ್ಲಿ ಇವನು ರಾಜಕೀಯಕ್ಕೆ ಬಂದಾಗಿನಿಂದನೂ ಬರೀ ಇದೇ ಕೆಲಸ ಮಾಡ್ತಿದ್ದಾನೆ. ಊರು ನಾಯಕರು ಮ್ಯಾಚ್ ನಾಯಕರಿಗೆ ಹೊಗಳ್ತಾನೆ, ಊರು ನಾಯಕರಿಗೆ ಬೈತಾನೆ, ಊರು ನಾಯಕರ ಮೇಲೆ ಮ್ಯಾಚ್ ನಾಯಕನೇ ಎತ್ತುಗಟ್ತಾನೆ. ಅವ್ರು ಯಾವ ಕಾರಣಕ್ಕೂ ರಾಜಕೀಯದಲ್ಲಿ ಬೆಳೆಬಾರ್ದು, ಆ ಮ್ಯಾಚ್ ನಾಯಕರೆಲ್ಲ ಒಂದಾಗಬೇಕು ಅಂತ. ನಮ್ಮಲ್ಲಿ ಯಾವ ನಾಯಕರೆಲ್ಲ ಒಂದೇ. ಈ ಹೆಣ್ಣು ಗಂಡು ಎಲ್ಲ ಮಾಡ್ಕೊಳ್ತೀವಿ. ಅವರು ಹೆಣ್ಣು ಕೊಡ್ತಾರೆ, ನಾವು ಮಾಡ್ಕೊಳ್ತೀವಿ. ಇವನು ತಮ್ಮನ ಮಗನೇ ಊರು ನಾಯಕರ ಹುಡುಗಿನ ಮದುವೆ ಮಾಡ್ಕೊಂಡು ಬಂದಾನೆ. ಇವನಿಗೆ ಅರ್ಥವಾಗಬೇಕು ನಾ ಏನು ಮಾತಾಡ್ತಿದ್ದೀನಿ ಅಂತೇಳಿ. ಮ್ಯಾಚ್ ನಾಯಕರು ಬೇರೆಲ್ಲ, ಊರು ನಾಯಕರು ಬರಲ್ಲ. ಇಡೀ ಬೇರೆ ಜನಾಂಗ ಎಲ್ಲ ವೀರಶೈವರು, ಲಿಂಗಾಯತರು, ಐನರು, ಪಂಚಮರು, ಸಾದ್ರು ಎಲ್ಲ ಸೇರಿ ಅವರು ವೀರಶೈವ ಲಿಂಗಾಯತರು ಅಂತ ಒಂದಾಗಿ ಹೋಗ್ತಿದ್ರು. ಅಂಥ ಟೈಮಲ್ಲಿ ನಮ್ಮ ಇರೋದ ಜಾತಿಯಲ್ಲೇ 2 ಗುಂಪುಗಳನ್ನ ಡಿವೈಡ್ ಮಾಡೋಕ್ಕೆ ಹೊರಟಿದ್ದಾನೆ. ಮ್ಯಾಚ್ ನಾಯಕರೇ ಗೆಲ್ಲಬೇಕು, ಊರು ನಾಯಕರಿಗೆ ಗೆಲ್ಲಬಾರ್ದು ಅನ್ನೋ ಮೈನ್ ಉದ್ದೇಶ ಇದು. ಯಾರಾದರೂ ಮ್ಯಾಚ್ ನಾಯಕರು ಅವ್ರ ಜೊತೆ ಓದಂದ್ರೆ ಅವರಿಗೆಲ್ಲ ಓಪನ್ನಾಗಿ ಮಾರ ನಾಯಕ ಅವ್ರಿಗೆ ಓಪನ್ನಾಗಿ ಬೈದಾಡಿದಾನೆ. ಹೋಗಿ ನಾಚಿಕೆ ಆಗಿಲ್ಲ ಅವ್ರು ಕುಂತ್ಕೊಳ್ಳೋದಂತೆ. ಇಂತೆಲ್ಲ ಕೀಳು ಮಟ್ಟದ ಹೇಳಿಕೆ ಕೊಡ್ತಿದ್ದಾನೆ. ಆಗಲಿ ರಾಜಕೀಯವಾಗಿ ಏನೇ ಮಾತಾಡಲಿ, ಎಲ್ಲ ಅಧಿಕಾರ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಕೇಳಲಿ, ಯಾವನ ಅಭಿವೃದ್ಧಿ ಯಾವನ ಹಗರಣಗಳಾಗಿದ್ದರೆ ಕೇಳಬೇಕನ್ನು. ಅದನ್ನು ಬಿಟ್ಟು ಬೇರೆ ಅವಾಚ್ಯ ಶಬ್ದಗಳಿಂದ ಅವನೊಬ್ಬ ಬುಡುಬುಡಿಕೆ, ಇವನೊಬ್ಬ ಜೋಗಿರನು, ಇಂಥ ಎಲ್ಲ ಶಬ್ದ ಬಳಸೋ ಜೀವನ ಯೋಗ್ಯತೆ ಏನಂತ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಇದಕ್ಕೂ ಮುಂಚೆ ಸುಮಾರು ಪ್ರೆಸ್ ಮೀಟ್ ಮಾಡಿದ್ದಾನೆ. ಪ್ರೆಸ್ ಮೀಟಲ್ಲೂ ಅವಾಚ್ಯ ಶಬ್ದದಲ್ಲಿ ಮಾತಾಡಿದಾನೆ. ಆದರೂ ಯಾರೂ ನಾವು ಪ್ರತಿಕ್ರಿಯೆ ಮಾಡಿಲ್ಲ. ಹೋಗ್ಲಿ ಬಿಡು, ಏನೋ ಮಾಡ್ಕೊಳ್ತಾನೆ, ಅದನ್ನೇ ದೊಡ್ಡದು ಮಾಡೋದು ಬೇಡ. ಈಗ ಜಾತಿಗೆ ತಂದ ಮೇಲೆ ಇವನು ಜಾತಿಯಲ್ಲಿ ವೈಮನಸ್ಸು ಹುಟ್ಟಿದ ಮೇಲೆ ಯಾವ ಟೈಮಲ್ಲಿ ಎಲ್ಲಿ ಗಲಾಟೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಹಿಂದಾಗಲೇ ಇದೇ ಇವನ ಪೀರಿಯಡಲ್ಲೇ ಶ್ರೀರಾಮುಲು BJP ಅಧಿಕೃತ ಅಭ್ಯರ್ಥಿಯಾಗಿ ಪೂಜೆಗಂತ ಬಂದ ಟೈಮಲ್ಲಿ ಇಲ್ಲಿ ದೇವಸ್ಥಾನದ ಮುಂದೆ ಚಪ್ಪಲಿ ಪಾರ್ಕಿಗಳು ಕಲ್ಲುಗಳು ಎಲ್ಲ ಹಾರಾಡಿದವು. ಅದೆಲ್ಲ ನಿಮಗೆಲ್ಲನೂ ಗೊತ್ತಿದೆ, ಎಲ್ಲ ಕ್ಷೇತ್ರದ ಜನರು ಗೊತ್ತಿದೆ. ಇಂಥ ಒಂದು ದುರ್ಘಟನೆ ನಡೆದದ್ದು ಇವನಿಂದನೇ ಕಾರಣ. ಅದೆಲ್ಲನೂ ಅದಕ್ಕೂ ಮುಂಚೆ ಹೊರನೆಲ್ಲ ಒಂದು ಗಲಾಟೆ ಆಯಿತು. ಇವನು ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿದ್ದ.
ತಾಲೂಕು ಪಂಚಾಯತ್ ಅಧ್ಯಕ್ಷ ಆದಾಗ ಅಲ್ಲಿ ಅಮಾಯಕ ಜನರಲ್ಲಿ ಎತ್ತಿ ಕಟ್ಟಿ ಅಲ್ಲಿ ಒಂದೇ ದಿನ 2 ಮರ್ಡರ್ ಆದವು. ಇಂಥ ಎಲ್ಲ ಘೋರ ಘಟನೆಗಳು ನಡೆಯೋದು ಇವನ ಕಾಲದಲ್ಲೇ. ಈಗಲೂ ಮತ್ತೆ ಅದೇ ಪ್ರಚೋದನೆ ಮಾಡಲಿಕ್ಕೆ, ಅದೇ ಗಲಭೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವೂ ಮಾಡ್ತಾನೆ. ಅದಕ್ಕೋಸ್ಕರ ಇವತ್ತು ಮೇಯ್ನ್ ನಾವು ಸೇರಿರೋದು ರಾಜಕೀಯ ಉದ್ದೇಶದಿಂದಲ್ಲ, ನಮ್ಮ ಜನಾಂಗದಲ್ಲಿ ಗಲಭೆ ಆಗ್ದಂಗೆ, ವೈಮನಸ್ಸುಗಳಾಗ್ದಂಗೆ ಇದುವರೆಗೂ ಯಾವುದೇ ಗಲಭೆ ಆಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಯಾವುದು ಮುಸ್ಲಿಮ್ ಆಗಲಿ, ಹಿಂದೂ ಮುಸ್ಲಿಮ್ ಆಗಲಿ, ಇನ್ನೊಂದು ಜಾತಿ ವೈಷಮ್ಯ ಆಗಲಿ, ಇವನ್ನು ಮನೆಗಾರರು ಹೌದು, ಅದು ನಮ್ಮ ಯಾವ ಹಳ್ಳಿಗಳಲ್ಲೂ ಇಲ್ಲ, ಎಲ್ಲ ಅನೋನ್ಯವಾಗಿ ಅಣ್ಣ ತಮ್ಮಳಾಗಿ ಬದುಕ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಮೇಜರ್ ಕ್ಯಾಸ್ಟ್ ನಾಯಕ ಸಮಾಜ 70% 80% ಮೊಗಮೂರು ಕ್ಷೇತ್ರದಲ್ಲಿದೆ. ಅದರಲ್ಲಿ ಇಬ್ಬರೂ ಇದ್ದಾರೆ, ಮ್ಯಾಚ್ ನಾಯಕರಿದ್ದಾರೆ, ಊರು ನಾಯಕರಿದ್ದಾರೆ. ಅದು ಹಿಂದೆ ನಡೀತಿತ್ತು. ಈಗ ಯಾವುದೂ ಎಲ್ಲ ನಾಯಕರೆಲ್ಲ ಒಂದೇ, ಎಲ್ಲ ಸಂಬಂಧಗಳು ಬೆಳೀತಿದ್ದಾವೆ, ಹೆಣ್ಣುಗಳು ಮಾಡ್ತಿದ್ದಾರೆ. ಇವನ್ ಗೋಪಾಲ್ ಕೃಷ್ಣ ಅವರು ಊರು ನಾಯಕರು, ಅವರು ಎಲ್ಲ ಮ್ಯಾಚ್ ನಾಯಕರೆಲ್ಲ ಸಂಬಂಧ ಬೆಳೆಸಿದ್ದಾರೆ. 2-3 ಮದುವೆಗಳು ಇಲ್ಲ ನಮ್ಮ ನಾಯಕರ ಹೋಗಲೇ ಮಾಡಿದ್ದಾರೆ ಅವರು. ಇವನು ಊರು ನಾಯಕರ ಹುಡುಗಿನ ತಮ್ಮನ ಮಗನಿಗೆ ಮಾಡ್ಕೊಂಡು ಇವೆಲ್ಲ ಯಾಕೆ ವೈಷಮ್ಯ ಬಿತ್ತದು? ಬರೀ ರಾಜಕೀಯ ಓಡ್ ತಗೊಳಕ್ಕೋಸ್ಕರನೇ ಡಿವೈಡ್ ಮಾಡೋಕ್ಕೆ ಸಮಾಧಾನ ಹೊರಟಿದೆ ನೀವು. ಹಾಗಾಗಿ ಇವನು ಕೊಟ್ಟಿರೋ ಸ್ಟೇಟ್ಮೆಂಟಿಂದ ಯಾವ ಟೈಮಲ್ಲಿ ನಮ್ಮಲ್ಲಿ ಗಲಾಟೆಗಳಾಗ್ತಾವೋ, ಎಲ್ಲಿ ಉದ್ಭವ ಆಗುತ್ತೋ ಅರ್ಥವಾಗ್ತಿಲ್ಲ. ಅದರಿಂದ ಇಂಥಕ್ಕೆ ಅವಕಾಶ ಕೊಡದಂತೆ ನಾವು ಮಾಜಿ ಶಾಸಕರ ಮೇಲೆ ದೂರನ್ನು ಕೊಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ರಾಜಕೀಯವಾಗಿ ಏನೇ ಮಾತಾಡಲಿ ನಾವು ಅದಕ್ಕೆ ಅಡ್ಡಿ ಹೋಗಲ್ಲ. ಜಾತಿ ವಿಷಯದಲ್ಲಿ ಪ್ರಚೋದನೆ ಮಾಡೋ ಭಾಷೆಗಳು, ಪ್ರಚೋದನೆ ಮಾಡೋ ಮಾತುಗಳು, ಯಾವುದೇ ಧಾರ್ಮಿಕ ಸಮಾರಂಭ ಆಗಲಿ, ಯಾವುದೇ ರಾಜಕೀಯ ಸಮಾರಂಭ ಆಗಲಿ, ಎಲ್ಲ ಆ ವಿಷಯ ಮಾತಾಡ್ಕೊಡ್ದು. ಇವನು ರಾಜಕೀಯಕ್ಕೆ ಬಂದಾಳನ್ನ ಬರೇ ಮಾತಾದಾನೆ, ಊರು ನಾಯಕ ಮ್ಯಾಚ್ ನಾಯಕ, ಊರು ನಾಯಕ ಮ್ಯಾಚ್ ನಾಯಕ. ಅದರಿಂದ ಈಗೆಲ್ಲ ನಮ್ಮ ಸಮಾಜದವರು, ನಮ್ಮ ಎಲ್ಲ ಜನಾಂಗದವರು ಸೇರಿ ಪೊಲೀಸ್ಗೆ, SP ಗೂ DC ಗೂ ಕಂಪ್ಲೇಂಟ್ ಮಾಡೋಕ್ಕೆ ಹೊರಟಿದ್ದೀವಿ ನಾವು. ಮತ್ತು ಸ್ಟೇಟ್ಮೆಂಟ್ ಯಾವುದೇ ಕೊಟ್ಟರು ಒಂದು ವಿವೇಚನೆಯಿಂದ ಕೊಡಬೇಕು. ಮಾಜಿ ಶಾಸಕ ಮೊನ್ನೆ ಇದಕ್ಕೂ ಒಂದು 2 ತಿಂಗಳ ಮುಂಚೆ ಕೊಟ್ಟಿದ್ದ, ಗೋಪಾಲ್ ಕೃಷ್ಣ ಕಬ್ಬಿಣದ ಕಳ್ಳ, ಉಸಿನ ಕಳ್ಳ ಅಂತ. ಯಾರು ಕಬ್ಬಿಣದ ಕಳ್ಳ? ಕಬ್ಬಣ ಕಳ್ತನ ಮಾಡಿ ಜೈಲಿಗೆ ಹೋಗಿರೋ ಯಾರ ಮನೆಗೆ? ಏನು ಎನ್ವೈರ್ ಮನೆಗೆ ಹೋಗಿದ್ದಾರಾ? ಏನು ಇವ್ರ ಮನೆಗೆ ಹೋಗಿದ್ದಾರೆ? 2 ವರ್ಷ 3 ವರ್ಷ ಜೈಲಲ್ಲಿ ಇದ್ದು ಬಂದ ನೀವು ತಮ್ಮ ಅಷ್ಟು ಅವ್ರಿಗೂ ಇಲ್ಲ ಇವನಿಗೆ. ಮಾತಾಡ್ಬೇಕಾದ್ರೆ ಅಷ್ಟು ಯೋಚನೆ ಮಾಡುವ ಪ್ರಜ್ಞೆ ಬೇಡವಾ? ಯಾರು ನನಗೆ ಮಾತಾಡೋರಿಲ್ಲ, ಕೇಳೋರಿಲ್ಲ ಅಂತ ಬಾಯಿ ಬಂದಂಗೆ ಮಾತಾಡೋದು, ಸ್ಟೇಟ್ಮೆಂಟ್ ಕೊಡ್ತೀವಿ. ಇವನು ಕಾಲದಲ್ಲಿ ಅಭಿವೃದ್ಧಿ ಅನ್ನೋದು ಶಾಸಕರು ಏನು ಮೊನ್ನೆ ಒಂದು ಮಾತಿನ ವೇಗದಲ್ಲಿ ನಮ್ಮ ಗೋಪಾಲಕೃಷ್ಣ ಆಯ್ತನಪ್ಪ ಮಾತಾಡಿದ್ಯಾ? ಎಲ್ಲರಿಗೂ ನಮಸ್ಕಾರ. ಒಬ್ಬ ಜವಾಬ್ದಾರಿತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಯಾರು ನಮ್ಮ ನೇರ್ಲಗುಂಟೆ ತಿಪ್ಪೇಸ್ವಾಮಿ ಅವರು ಒಂದು 5 ವರ್ಷ MLA ಆಗಿದ್ದಾರೆ. ನಾವು ಯಾವ ಥರ ಕ್ಷೇತ್ರದ MLA ಆದಾಗ ಅವ್ರಿಗೆ ಹೆಂಗೆ ನಡ್ಕೊಂಡಿದ್ದಾರೆ ಜನಗಳು, ಮತ್ತು ಈಗ ನಾನು ಹೆಂಗೆ ನಡ್ಕೊಬೇಕು ಅನ್ನೋದು ಅವರು ಮಾತಿನ ವೇಗದಲ್ಲಿ ಏನು ಬೇಕಾದರೂ ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಮಾತಾಡಿದ್ದಾರೆ. ಅದು ಒಂದು ಅವ್ರು ಮಾತಾಡಿರ್ತಕ್ಕಂಥ ಅಸಂವಿಧಾನಿಕ, ಅಸಂಸಾಧಕ ಭಾಷೆ ಆಗಿರ್ತದೆ. ಅದರಿಂದ ಅವರು ಏನು ನಾನು ಮುಂದಿನ ದಿನದಲ್ಲಿ ಹಿಂಗೇ ನಾನು ಮಾತಾಡ್ತೀನಿ ಅಂತ ಹೋದರೆ ಯಾವ ಕಾರಣಕ್ಕೂ ಭಾಷೆಗಳು ಬರೋದಿಲ್ಲ. ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಜನಗಳು ಫೋನ್ ಮಾಡ್ತಿದ್ದಾರೆ, ನೀವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಮಾಡಿರಿ ಅಂತ. ಅದಕ್ಕೆ ನಾವೆಲ್ಲರೂ ಒಂದು ಇಲ್ಲಿ ಸ್ಥಾನದಲ್ಲಿ ಕುತ್ಕೊಂಡಿದ್ದೀವಿ. ಮುಂದಿನ ದಿನಗಳಿಂದ ನಾವು ಖಂಡಿಸ್ತೀವಿ. ಅದೇ ರೀತಿಯಾಗಿ BJP ಅವರು ಹೇಳ್ತಾರೆ, ನಮ್ಮದು ಒಂದು ಏನು ನಮ್ಮದು ಸಂಪ್ರದಾಯ ಸಂಸ್ಕೃತಿ ಇರ್ತಕ್ಕಂಥ ಪಕ್ಷ, ನಮ್ಮ ಮಾತು ಅದು ಇದೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕನ್ನೇ ಅವ್ರು ಬಿಗಿ ಇಟ್ಕೊಳಕ್ಕಾಗ್ತಿಲ್ಲ ಅಂದರೆ ಎಲ್ಲೋ ಮಾಜಿ ಶಾಸಕನ ಬಿಗಿ ಇಟ್ಕೊಳಕ್ಕಾಗಲಿಲ್ಲ ಅಂದರೆ ಯಾಕೆ ಅವ್ರಿಗೇನು ಪಕ್ಷದಲ್ಲಿ ಯಾರು ಗತಿ ಇಲ್ವಾ? BJP ಒಂದು ಸ್ಥಾನದಲ್ಲಿ ಅವ್ರಿಗೆ ಯಾರು ಸಿಗ್ತಾ ಇಲ್ವಾ? ಇವ್ರನ್ನೇ ಮಾತಾಡಕ್ಕೆ ಬಿಟ್ಟಿದ್ದಾರಾ? ನಾವು ಮಾತಾಡಿದ್ರೆ ಸಂಸ್ಕೃತಿ, ನಾವು ಹಿಂದುತ್ವ ಎಲ್ಲನೂ ಮಾತಾಡ್ತಾರಲ್ಲ, ಮತ್ತು ಇಂಥದ್ರಲ್ಲಿ ಯಾಕೊಂದು ಬಿಗಿ ಬಂದೋಬಸ್ತ್ ಇಟ್ಕೊಳಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಇದೇ ಥರ ಮಾತಾಡಿದ್ರೆ ಮಾನ್ಯ ತಿಪ್ಪೇಸ್ವಾಮಿಯವರಿಗೆ ಎಚ್ಚರಿಕೆ ಕೊಡ್ತೀವಿ. ಮೊಳಕಾಲ್ಮೂರು ಹಾಗೂ ತಳಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನೀವು ಇದೇ ಥರ ನಮ್ಮ ಶಾಸಕರ ಬಗ್ಗೆ ನೀವು ಪ್ರಚೋದನಕಾರಿ ಮಾತುಗಳು, ಮತ್ತು ಈಗ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂದರೆ ಈ ವಿಚಾರಗಳು ಎಲ್ಲ ಪ್ರತಿ ಹಳ್ಳಿಗೂ ಕೋಮುಗಲಭೆಗಳು ಸೃಷ್ಟಿಯಾಗ್ತವೆ. ಈಗ ಒಬ್ಬ ಜವಾಬ್ದಾರಿತವಾಗಿ ಅವರ ಯಜಮಾನನೇ ಈ ಥರ ಮಾತಾಡಿದರೆ ಹಳ್ಳಿಯಲ್ಲಿ ಪಾಪ ಅಮಾಯಕರು ಹುಡುಗರು ಇರ್ತಾರೆ, ಬಿಡಾಯ ಅವರೇ ಮಾತಾಡಿದರೆ ರಾಜಕಾರಣಿಗಳೇ ಮಾತಾಡ್ತಾರೆ, ನಾವ್ಯಾಕೆ ಮಾತಾಡಬಾರ್ದು ಅಂತಾರೆ. ಅದಕ್ಕೋಸ್ಕರ ನಮ್ಮ ಗೋಪಾಲಕೃಷ್ಣ ಸಾಹೇಬರು 35 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನವರೆಗೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿಲ್ಲ. ಓಪನ್ ಚಾಲೆಂಜ್ ಹಾಕ್ಲಿ, ಈಗ ಆಗ್ತಿರಲ್ಲ ಅದೇ 4 ತಿಪ್ಪೇಸ್ವಾಮಿ ಸ್ವಾಮಿ ದೇವಸ್ಥಾನ ಬರ್ರಿ ಅಂತ ಬರ್ತಾರೆ, ನಮ್ಮ ಶಾಸಕರು ಬರ್ತಾರೆ. ಅವ್ರ ಕಾರ್ಯವೈಖರಲ್ಲಿ ಏನು ಮಾಡಿದಾರಂತ, ಇವ್ರ ಕಾರ್ಯವೈಖರಲ್ಲಿ ಏನು ಮಾಡಿದಾರೆ ರೀ? ಅಂಬೇಡ್ಕರ್ ವಸತಿ ಶಾಲೆ ಬೇಡರೆಡ್ಡಿಯಲ್ಲಿ ಆಗಿರ್ತಕ್ಕಂಥದ್ದು NY ಗೋಪಾಲಕೃಷ್ಣ ಅವರು ಮಾಡಿಸಿರ್ತಕ್ಕಂಥದ್ದು. ಮಾನ್ಯ ಯಾರು ಜಯಮ್ಮ ಬಾಲರಾಜ್ ಇರ್ತಕ್ಕಂಥ MLC ಅವರು ಇದ್ರು. ಅವಾಗ 2016ರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ ನಾವು ಪ್ಲಸ್ ಗೋಪಾಲಕೃಷ್ಣ ಸಾಹೇಬ್ರವರು. ಪತ್ರಿಕಾಗೋಷ್ಠಿ ಮಾಡಿ ವರ್ಕ್ ಕಾರ್ಡ್ನ ಯಾವುದಕ್ಕೆ ವಿಜಯ ಕರ್ನಾಟಕಕ್ಕೆ ಅಂತ ತೋರಿಸಿದ್ವಿ. ನಾವು ವಿತ್ ಪ್ರೂಫ್ ತೊಗೊಂಡು ಬಂದಿದ್ದೀನಿ, ನಿಮ್ಗೆ ತೋರಿಸ್ತೀನಿ ನಾನು ಪ್ರೂಫ್ನ. ಯಾಕಂದರೆ ಆವತ್ತು ಪತ್ರಿಕಾಗೋಷ್ಠಿ
ಮಾಡಿರ್ತಕ್ಕಂಥ ವಿಚಾರನ ಮಾತೆತ್ತಿದ್ರೆ ಅಂಬೇಡ್ಕರ್ ವಸತಿ ಶಾಲೆ ನಾನು ಮಾಡಿದ್ದೀನಿ ಅಂತ ಅದು ಮಾಡಿರೋದು ಎನ್ ವೈ ಗೋಪಾಲಕೃಷ್ಣ ಸಾಹೇಬರು, ಜಯಮ್ಮ ಬಾಲರಾಜ್ ಅವರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯ ಸಾಹೇಬರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಮಗೆ ಒಂದು ವರ್ಕ್ ಆರ್ಡರ್ ಬಂದಿರೋದು. ಎಲ್ಲೆಲ್ಲಿ ಬೇಡರೆಡ್ಡಿ ಆಗಿರ್ಬೋದು, ಇಂದಿರಾ ಗಾಂಧಿ ವಸತಿ ಶಾಲೆ ಆಗಿರ್ಬೋದು, ರಾಯಪುರ ಆಗಿರ್ಬೋದು, 5 ವಸತಿ ಶಾಲೆಗಳನ್ನು ತಂದಿರ್ತಕ್ಕ ಏಕಲವ್ಯ ವಸತಿ ಶಾಲೆ ಆಗಿರ್ಬೋದು. ಎನ್ ವೈ ಗೋಪಾಲಕೃಷ್ಣ ಅವರ ಒಂದು ನಂಜುಂಡಪ್ಪ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದರು ಬಳ್ಳಾರಿಯಲ್ಲಿ ಶಾಸಕರಾಗಿ. ಆವಾಗ ತಂದಿರ್ತಕ್ಕಂಥ ಶಾಲೆಗಳು, ನಾನು ಮೇಷ್ಟ್ರ ಮಗ ಇನ್ನೊಂದು ಮಗ ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ಇರಲಿ, ಆಗಿರ್ಬೋದು, ಮೇಷ್ಟ್ರ ಮಗ ಆಗಿರ್ಬೋದು, ಕಾಳಜಿ ಇರುತ್ತೆ ಅವ್ರಿಗೂ. ಇವೆಲ್ಲ ತಂದಿರ್ತಕ್ಕಂಥ ಯಾರು ಮೇಷ್ಟ್ರ ಮಗ ಆಗಿದ್ದು ಇವೆಲ್ಲ ಭಾಷೆ ಬರ್ತವೇನ್ರಿ? ಅವ್ರೂ ಮಾಸ್ಟ್ರ್ ಮಗನೇ ನಮ್ಮ ಶಾಸಕರು, ಅವ್ರಿಗೆ ಯಾಕೆ ಬರಬಾರ್ದು ಇಂಥ ಭಾಷೆಗಳು? ಅವರು ಸಂಸ್ಕಾರ ಸಂಸ್ಕೃತಿ ಉಳ್ಳಂಥವ್ರು. ಮಾತೆತ್ತಿದ್ರೆ BJP ಹೇಳ್ತಿರಲ್ಲ, ಮತ್ತೆ ಸಂಸ್ಕಾರ ಸಂಸ್ಕೃತಿ ಅಂತ ಎಲ್ಲೋಯ್ತು? ಮತ್ತೆ ನೀವು ಶಾಸಕರನ್ನ ಬಿಟ್ಟಿದ್ರಲ್ಲಿ ಮಾತಾಡಲಿಕ್ಕೆ, ಮಾಜಿ ಶಾಸಕರನ್ನ ಮಾತಾಡಲಿಕ್ಕೆ ಎಲ್ಲೋಯ್ತು ನಿಮ್ಮ ಭಾಷೆ? ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನೇಲಗುಂಟೆ ತಿಪ್ಪೇಸ್ವಾಮಿಯವ್ರಿಗೆ ಹೇಳ್ತೀವಿ, ನೀವು ಇದೇ ಥರ ಭಾಷೆಗಳನ್ನು ಉಪಯೋಗಿಸಿದರೆ ನಾವು ಖಂಡಿತವಾಗಿ ಇದು ವಿಚಾರ ತಿಳಿಸಲಿಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮುಂದಿನ ಇಲ್ಲಿಗೆ ಸ್ಟಾಪ್ ಮಾಡೋಗಿದ್ರೆ ಮಾಡಿರಿ. ಇದೇ ಥರ ನೀವು ವಿಡಿಯೋ ವೈರಲ್ ಮಾಡ್ತೀವಿ ಅಂದರೆ ನಾವು ಪ್ರತಿಭಟನೆ ಇಳಿತೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಖಂಡಿಸ್ತೀವಿ. ದುಡ್ಡು ಹಾಕಿದವು, ನೀವೆಲ್ಲ ಫಂಕ್ಷನ್ಗೂ ಎಲ್ಲ ಗುದ್ಲಿ ಪೂಜೆಗೂ ಬಂದಿದ್ರಿ, ನೀವು ಎಲ್ಲರಿಗೂ ಗೊತ್ತಿದೆ ಅದು. ಆದ್ದರಿಂದ ಇಂಥ ಸ್ಟೇಟ್ಮೆಂಟು ಮುಂದೆ ಎಲ್ಲೇ ಆದ್ರೂ, ಯಾವುದೇ ಸಮಾರಂಭದಲ್ಲಾಗಲಿ, ಯಾವುದೇ ಕಾರ್ಯಕ್ರಮದಾಗಲಿ, ಧಾರ್ಮಿಕ ಕಾರ್ಯಕ್ರಮ ಆಗಲಿ, ನ್ಯಾಸ ನಾಯಕ ಊರು ನಾಯಕ ಅಂತೇಳಿ ಪ್ರಚೋದನಾ ಭಾಷಣ ಮಾಡಿಕೊಡೋದು. ಮಾಡಿದರೆ ನಾವು ತೀವ್ರ ಹೋರಾಟ ಮಾಡ್ತೀವಿ. ಈಗಲೂ ನಾವು ಕಂಪ್ಲೇಂಟ್ ಮಾಡ್ತೀವಿ ವಿರುದ್ಧ. ಈ ಪ್ರಚೋದನಾ ಭಾಷಣ ಮಾಡೋದು ಬಿಟ್ಟು ರಾಜಕೀಯ ಮಾಡಲಿ. ಅವ್ರ ಪಕ್ಷ ಅವ್ರಿಗಿರುತ್ತೆ, ಕಾಂಗ್ರೆಸ್ ಇರುತ್ತೆ. ನಾವು ಯಾರು ವಿರೋಧ ಮಾಡಲ್ಲ. ಇವಾಗ ದೂರು ಕೊಡೋದು ಯಾವುದ್ರ ಬಗ್ಗೆ? ಇದು ಪ್ರಚೋದನಾ, ಕೋಮು ಪ್ರಚೋದನಾ ಮಾಡಿದ್ದೆ. ಈಗ ಮ್ಯಾಚ್ ನಾಯಕ ಊರ್ನಾಯಕ ಅಂತ ಪ್ರತಿ ಸಾರಿ ಹೇಳಿ ಪ್ರಚೋದನೆ ಮಾಡ್ತಾನಲ್ಲ. ಈಗ ನಾಯಕರು ಮ್ಯಾಚ್ ನಾಯಕರು ಊರ್ನಾಯಕರು ಹೊಡೆದಾಡ್ಬೇಕಾಗುತ್ತೆ. ನಾವು ಆ ಲೆವೆಲ್ಗೆ ಬಂದಿದ್ದಾಗಲೇ ಯಾವ ಟೈಮಲ್ಲಿ ಗಲಾಟೆಗಳಾದರೂ ಗೊತ್ತಿಲ್ಲ ಅವರು. ಆದ್ದರಿಂದ ಮುಂದೆ ಇಂಥ ಒಂದು ಹೇಳಿಕೆಗೂ, ಇಂಥ ಪ್ರಚೋದನೆ ಹೇಳಿಕೆಗೂ ಕೊಡಬಾರ್ದು ಅಂತೇಳಿ ನಾವು ಖಂಡಿಸ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ, ತನ್ನ ಪಾರ್ಟಿ ಪಕ್ಷದ ಬಗ್ಗೆ ಮಾತಾಡೋ ಅಧಿಕಾರ ಫುಲ್ ಇದೆ. ಆದರೆ ವೈಯಕ್ತಿಕವಾಗಿ ಯಾರಿಗೆ ವಧೆ ಆಗೋದು, ವೈಯಕ್ತಿಕವಾಗಿ ಅವ್ರಿಗೆ ತೊಂದರೆ ಆಗೋದು, ಅವ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡಬಾರ್ದು. ಅದು ಅವರಿಗೆ ಅರ್ಥವಾಗಬೇಕು. ಈಗ ಅನೇಕ ಕೆಲಸ ಕಾರ್ಯಗಳ ವಿಚಾರದ ಬಗ್ಗೆ ನಾವು ಹೇಳ್ತೀವಿ, ಅವರು ಹೇಳಿ ಬೇಕಾದಷ್ಟು ಮಾಡಿದ್ದಾರೆ. ನಮ್ಮ ಇಲ್ಲಿವರೆಗೂ ಕೂಡ ಶಾಸಕರು ಗೋಪಾಲಕೃಷ್ಣ ಅವರು ಅನೇಕ ರಸ್ತೆಗಳು ಮಾಡಿಸಿದ್ವಿ, ಶಾಲೆಗಳು ಮಾಡಿಸಿದ್ವಿ, ಕುಡಿಯೋ ನೀರಿನ ಮಾಡಿಸಿದ್ವಿ. ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಮಾಡಿದ್ದೀವಿ. ಆದರೆ ಇನ್ನೂ ಆಗೋದಿದ್ದರೆ ಅದ್ರ ಬಗ್ಗೆ ಇಲ್ಲಿ ಆಗಿಲ್ಲ ಅಂತ ಇದ್ದರೆ ಅವ್ರು ಹೇಳಿ. ಅವ್ರು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸಮಾಜದಲ್ಲಿ ಈ ಒಂದು ಪ್ರಚೋದನೆ ಭಾಷಣ ಆಗಿ ಎಲ್ಲದಲ್ಲೇ ಗಲಾಟೆ ಕತ್ತಲಿಕ್ಕೆ ಅವಕಾಶ ಆಗುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಶಾಂತಿ ರೀತಿಯಿಂದ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅದೇ ರೀತಿ ಮುಂದುವರಿಯೋಕ್ಕೆ ಅವಕಾಶ ಮಾಡಬೇಕು. ಇನ್ನು ಮುಂದಾದರೂ ಇಂಥವನ್ನು ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ಅವ್ರು ನೋವಾಗ್ತಕ್ಕಂಥ ವಿಚಾರಗಳು ಮತ್ತು ಅನೇಕ ಒಂದು ಜಾತಿ ಮೇಲೆ ಇನ್ನೊಂದು ಜಾತಿಗೆ ಕಟ್ಟಿರ್ತಕ್ಕಂಥ ವಿಚಾರಗಳನ್ನು ಎಲ್ಲ ಕೈಬಿಟ್ಟು ಶಾಂತಿಯುತವಾಗಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದಾರೆ, ಜಾತಿ ಬಗ್ಗೆ ಕೂಡ ಈ ರೀತಿ ಮಾಡಿದಾರಂತ. ಅವನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಿ ಯಾವುದೇ ವಿಚಾರವನ್ನು ನೋವಾಗ್ತಕ್ಕಂಥ ರೀತಿಯಲ್ಲಿ ನಡ್ಕೋಬಾರ್ದು ಅಂತ ನಮ್ಮ ಮೇನು ಅವ್ನು ಮಾತಾಡಬೇಕು. ಸಾಯಂಕಾಲ ಮಾಜಿ ಶಾಸಕರು ತಿಪ್ಪೇಸ್ವಾಮಿ ಅವರು ನಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಇದರಲ್ಲಿ ತಮ್ಮ ಒಂದು ಅವಹೇಳನಕಾರವಾದಂಥ ಒಂದು ಹೇಳಿಕೆಯನ್ನು ನಾವು ನೋಡಿದ್ವಿ. ಈ ಹೇಳಿಕೆ ಅವರಿಗೆ ಸಲ್ಲತಕ್ಕಂಥದ್ದಲ್ಲ. ಒಬ್ಬ ಈ ಕ್ಷೇತ್ರದ ಹಿಂದೆ ಮಾಜಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದು ಇಡೀ ಕ್ಷೇತ್ರಕ್ಕೂ ಗೊತ್ತು. ತಿಪ್ಪೇಸ್ವಾಮಿಯವರು ಏನು ಅಂತ ಗೊತ್ತು, ಗೋಪಾಲಕೃಷ್ಣ ಅಂತನೂ ಗೊತ್ತು. ಎಲ್ಲ ಮತದಾರರಿಗೆ ಯಾರ್ಯಾರು ಹಣೆ ಬರ ಏನಂತ ಎಲ್ಲನೂ ಗೊತ್ತಿದೆ. ಈಗ ನಾನೇನು ಮಾಡಿದ್ದೀನಿ ಅಂತ ಜನಕ್ಕೆ ಗೊತ್ತಿರ್ತದೆ. ಅದನ್ನು ನಾವು ಇಲ್ಲಿ ಪ್ರಸ್ತಾವನೆ ಮಾಡೋದಕ್ಕಿಂತ ಅದು ಯೋಚನೆ ಮಾಡ್ಬೇಕು. ನಾನು ಮಾತಾಡ್ತಕ್ಕಂಥ ಮಾತು ಯಾವ ರೀತಿ ಯಾವಕ್ಕೆ ತೊಂದರೆ ಆಗ್ತದೆ. ನಾನೊಬ್ಬ ಘನ ವ್ಯಕ್ತಿಯಾಗಿ ನಾನು ಮಾತಾಡೋ ಮಾತು ಯಾವ ಜನಾಂಗಗಳ ಮೇಲೆ ದುಷ್ಪರಿಣಾಮ ಬೀರ್ತದೆ, ಯುವಕರ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ಗಮನ ಇಟ್ಕೊಂಡು ಆತ ಒಬ್ಬ ನಾಯಕ ಸಮಾಜದ ಮುಖಂಡ, ಆ ಮುಖಂಡ ಆಗ್ಬಿಟ್ಟು ತನ್ನ ಜಾತಿಗೆ ಒಡೆದ್ಬಿಟ್ಟು ಉದ್ವಿಗ್ನತೆ ಉಂಟು ಮಾಡಿ ಶಾಂತಿ ಭಂಗ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅವ್ರದ್ದು ಏನಂದ್ರೆ ವೈಯಕ್ತಿಕ ಇದ್ದರೆ ಕೂತ್ಕೊಂಡು ಮಾತಾಡಲಿ, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತೇಳಿ ಜನಗಳಿಗೆ ಗೊತ್ತಿದೆ. ಮೊಳಕಾಲ್ಮೂರು ಕ್ಷೇತ್ರದ ಜನಗಳು ಎಲ್ಲ MLAಗಳನ್ನ ನೋಡಿದ್ದಾರೆ, ಯಾರೇನೇನು ಮಾಡಿದ್ದಾರೆ, ಯಾರ್ಯಾರ ಕಾಲದಾಗ ಏನೇನು ಹಗರಣ ಆಗಿದೆ
ಅನ್ನೋದನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ. ಇವ್ರ ಕಾಲದಾಗ ಇವರೇನು ನೆಟ್ಗೇನು ವ್ಯವಸ್ಥೆ ಮಾಡಿಲ್ಲ. ಇವ್ರು ಮಾಡಿರ್ತಕ್ಕಂಥ 7-8 ಕೆಲಸನೇ ಮಾಡ್ದಂಗೆ ವಾಟರ್ ಸಪ್ಲೈಗಳು ಎಲ್ಲ ದುಡ್ಡುಗಳೆಲ್ಲ ನುಂಗಿ ನೀರು ಕುಡಿದಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಎಲ್ಲನೂ ಮಾಡಿದ್ದಾರೆ. ಆದರೆ ಇವನ್ನೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಕ್ಷೇತ್ರದ ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಕ್ಷೇತ್ರ ಜನಗಳ ಮೇಲೆ, ಅವ್ರ ಜನಾಂಗಗಳ ಮೇಲೆ ವ್ಯತಿರಿಕ್ತವಾದಂಥ ಪ್ರತಿಕೂಲ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಎಲ್ಲ ಜನಾಂಗದವರು ಸೇರಿ ಒಗ್ಗಟ್ಟವಾಗಿ ಜೀವನ ಮಾಡ್ತಕ್ಕಂಥದ್ದು ಯಾವುದು ಸಮಾಜದ ದುಷ್ಪರಿಣಾಮ ಬೀಳಬಾರ್ದು. ಇವ್ರು ಕೊಡ್ತಕ್ಕಂಥ ಹೇಳಿಕೆಯಿಂದ ಭಾಳ ಮುಂದೆ ಗಲಾಟೆಗಳು, ಗದ್ದಲಗಳು, ಶಾಂತಿ ಭಂಗ, ದೊಂಬಿ ಆಗ್ತಕ್ಕಂಥ ಪ್ರಸಂಗ ನಿರ್ಮಾಣ ಆಗಿರೋದ್ರಿಂದ ನಾವು ಇದನ್ನು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ನಾವು ದೂರನ್ನೂ ಸಹ ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಇವಾಗ ಕೊಟ್ಟಿರ್ತಕ್ಕಂಥ ಅವಹೇಳಕಾರಿ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ.